ನಮಸ್ತೆ. ನನ್ನ ಹೆಸರು ಅಶ್ವಿನಿ. ನಾನು ಬಜ್ ಇಂಡಿಯಾ ಟ್ರಸ್ಟಲ್ಲಿ ಫೀಲ್ಡ್ ಅಸೋಸಿಯೇಟರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಹಾಗೆಯೇ 3 ದಿನ ಮೇಲ್ಕೋಟೆ ವರ್ಕ್ಶಾಪ್ಗೆ ಹೋಗಬೇಕು ಅಂತ ಹೇಳಿದಾಗ ಫಸ್ಟು ನಾವು ಅಲ್ಲಿ ಪ್ರೆಸೆಂಟೇಷನ್ ಮಾಡಬೇಕೇನೋ, ಏನಿರುತ್ತೆ ಅಲ್ಲಿ ಅಂತ ನಮಗೊಂದು ಐಡಿಯಾನೂ ಕೂಡ ಇರಲಿಲ್ಲ. ಅಲ್ಲಿ ಬಂದಾಗ ಗೊತ್ತಾಯಿತು, ಅದು ನಮಗೆ ಒಂದು ಮಹಿಳೆಯರಿಗೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವರ್ಕ್ಶಾಪ್ನ ಚೆನ್ನಾಗಿ ಮಾಡಿಕೊಟ್ರು. ಮೊದಲಿಗೆ ವರ್ಕ್ಶಾಪಲ್ಲಿ ಫಸ್ಟು ವಲಸೆ ಹೋಗಬೇಕು, ಎಷ್ಟು ಜನ ವಲಸೆ ಹೋಗ್ತಾರೆ, ಎಷ್ಟು ಜನ ವಲಸೆಯಲ್ಲಿ ಹೋಗ್ದೇ ಉಳಿತಾರೆ ಅಂಥೇಳಿ ಒಂದು ಬ್ರೀಫಾಗಿ ಅಲ್ಲೊಂದು ಐಡಿಯಾಸ್ನ ಕೊಟ್ಟರು. ಒಂದು ವರ್ಕ್ಶಾಪ್ನಲ್ಲಿ ಏನಂತ ಹೇಳಿದ್ರೆ, ಈಗ ಆರ್ಥಿಕವಾಗಿ ಜಾಸ್ತಿ ಹೋಗ್ತಾ ಇರ್ತಾರೆ, ಈಗ ಸಾಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದಕ್ಕೆಲ್ಲ ನಾವು ತಾಳೆ ಹಾಕಿ ನೋಡಿದಾಗ ಜಾಸ್ತಿ ಮೇನ್ ಮೆಜರ್ಮೆಂಟು ಆರ್ಥಿಕ ಒಂದು ಕಾರಣನೇ ಅಂತಲ್ಲಿ ತಿಳಿಸ್ಕೊಟ್ರು. ಅದು ಒಂದು ಮೇನ್ ಪಾಯಿಂಟು ನಮಗೆ ಗೊತ್ತಾಯಿತು. ಅದೇ ರೀತಿ ವಲಸೆ ಆದ ನಂತರ ನಿಮ್ಮಲ್ಲಿ ವ್ಯಾಪಾರ ಮಾಡಲಿಕ್ಕೆ ಸ್ಕಿಲ್ ಏನಿದೆ, ಆ ಕೌಶಲ್ಯಗಳನ್ನೆಲ್ಲನೂ ಕೂಡ ಪಟ್ಟಿ ಮಾಡಿಸಿದ್ರು. ನಾವು ಸ್ಫೂರ್ತಿ ಮಾಡುವಾಗ ಸ್ಕಿಲ್ಗಳನ್ನ ಪಟ್ಟಿ ಮಾಡಿಸ್ತಾ ಇದ್ವಿ. ಆದರೆ ವ್ಯಾಪಾರಕ್ಕೆ ಬೇಕಾದ ಸ್ಕಿಲ್ಗಳನ್ನ ಅಲ್ಲಿ ಪಟ್ಟಿ ಮಾಡಿಸಿದಾಗ ಎಷ್ಟು ಒಂದು 91 ಅಷ್ಟು ಸ್ಕಿಲ್ಗಳನ್ನ ಪಟ್ಟಿ ಮಾಡಿಸಿದ್ರು. ಈಗ ನಿಮಗೆ ಯಾವ ಸ್ಕಿಲ್ ಇಲ್ಲ ಇದರಲ್ಲಿ ಹೇಳಿ ಅಂತ ಹೇಳಿದಾಗ ಎಲ್ಲವೂ ಇದೆ, ಮತ್ತು ನಮ್ಮಲ್ಲೇ ಇದೆಯಲ್ಲ ಸ್ಕಿಲ್ಲು ಅಂತ ಹೇಳಿ ಅದನ್ನು ಹೊರ ತೆಗ್ಸಿದ್ರು. ಅದೊಂದು ಸೂಪರು ಲರ್ನಿಂಗ್ಸ್ ಅಂತಲೇ ಹೇಳ್ಬೋದು. ನಮಗೆ ಮಹಿಳೆಯರಿಗೆ ನಾವು ಅದನ್ನು ನಿಮ್ಮಲ್ಲಿರೋ ಸ್ಕಿಲ್ಗಳನ್ನ ಅವರಲ್ಲಿರೋ ಸ್ಕಿಲ್ಗಳನ್ನ ಹೊರ ತೆಗೆಯೋದಕ್ಕೆ ಅದೊಂದು ನಮಗೆ ಗುಡ್ ಲರ್ನಿಂಗ್ಸ್ ಆಯಿತು ಅಂತಲೇ ಹೇಳ್ಬೋದು. ಅದು ನೆಕ್ಸ್ಟಿಗೆ ವ್ಯಾಪಾರ. ಈಗ ನೀವೆಲ್ಲರೂ ಕೂಡ ವ್ಯಾಪಾರ ಮಾಡಬೇಕು ಅಂತ ಅಂದ್ಕೊಂಡೇ ಇದ್ದೀರಾ, ಬಟ್ ಯಾವ ವ್ಯಾಪಾರ ಮಾಡ್ತೀರಾ ಅಂತ ಕೇಳಿದಾಗ ಅಲ್ಲಿ ಬಂಡವಾಳ ಬೇಕು ಅಂತ ಅಲ್ಲಿರೋ ಎಲ್ಲರೂ ಕೂಡ ಹೇಳಿದ್ರು. ಬೇರೆ ಬೇರೆ ಡಿಸ್ಟಿಕ್ಕಿಂದ ಬಂದಿರೋರು ಕೂಡ ಎಲ್ಲರೂ ಹೇಳಿದ್ರು. ಆ ಬಂಡವಾಳ ಇದ್ರೇ ವ್ಯಾಪಾರ ಆಗುತ್ತಾ ಅಂಥೇಳಿ ಪ್ರದೀಪ್ ಸರ್ ಒಂದು ಚೆನ್ನಾಗಿ ಒಂದು ಪ್ಲ್ಯಾನಿಂಗ್ ಮಾಡಿ ಆ ವ್ಯಾಪಾರಕ್ಕೆ ಒಂದು ಪಟ್ಟಿ ಹಾಕಿ 2 ಬೋರ್ಡ್ನಲ್ಲೂ ಗುಂಪು ಚಟುವಟಿಕೆ ಮಾಡಿಸಿ ಬ್ರೀಫಾಗಿ ಬಂಡವಾಳ ಎಷ್ಟು ಬೇಕು, ನೀವು ವ್ಯಾಪಾರ ಮಾಡಬೇಕು ಅಂತ ಹೇಳಿದ್ರೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಬಂಡವಾಳ ಬೇಕೇ ಬೇಕಾ ಅಂತ ಕೇಳಿದ್ರು. ಎಲ್ಲರೂ ಬೇಕು ಅಂತ ಹೇಳಿದ್ರು. ಆದರೆ ಬಂಡವಾಳನೇ ಇಲ್ಲದೇ ನಮ್ಮಲ್ಲಿರೋ ಸ್ಥಳೀಯ ವ್ಯಾಪಾರವನ್ನು ಮಾಡಲಿಕ್ಕೆ ಏನು ನಾವು ಯೋಜನೆ ಮಾಡ್ಕೋಬೇಕು ಅನ್ನೋದನ್ನು ನಮಗೆ ಅಲ್ಲಿ ತೋರಿಸ್ಕೊಟ್ರು. ಸ್ಥಳೀಯ ವ್ಯಾಪಾರ ಅಂತ ಹೇಳಿದ್ರೆ ನಮ್ಮಲ್ಲೇ ನಾವು ಎಲ್ಲವೂ ಕೂಡ ಆಲ್ಮೋಸ್ಟು ರೈತರಾಗಿರೋದ್ರಿಂದ ಎಲ್ಲವೂ ಕೂಡ ಬೆಳೀತಾರೆ. ಆ ಒಂದು ವ್ಯಾಪಾರನೇ ಹೇಗೆ ಮಾಡಬೇಕು, ಮತ್ತು ಪ್ಲಾಸ್ಟಿಕ್ ಮುಕ್ತ ವ್ಯಾಪಾರನ ಹೇಗೆ ಮಾಡಬೇಕು ಅಂಥೇಳಿ ಒಂದು ಗುಂಪು ಚಟುವಟಿಕೆನಲ್ಲಿ ಮಾಡಿದ್ರು. ಮತ್ತು ಎಲ್ಲವೂ ನಿಮ್ಮಲ್ಲೇ ಇದೆ. ಲಾಸ್ಟಲ್ಲಿ ಕೊನೆಯಲ್ಲಿ ಕೇಳಿದ್ರು, ಎಲ್ಲ ಒಂದು ಚಟುವಟಿಕೆ ಎಲ್ಲ ಮಾಡಾದಮೇಲೆ ಕೇಳಿದ್ರು, ಎಷ್ಟು ವ್ಯಾಪಾರಕ್ಕೆ ಎಷ್ಟು ಹಣ ಖರ್ಚು ಮಾಡಿದ್ದೀರಾ, ಎಷ್ಟು ಲಾಭ ಬಂದಿದೆ, ಏನು ಬಂದಿದೆ, ಎಲ್ಲವೂ ಕೂಡ ನಮಗೆ ಗೊತ್ತಾಗ್ತಿದೆ. ನಾವು ಇನ್ವೆಸ್ಟ್ ಮಾಡ್ದೇ ಎಷ್ಟು ಲಾಭ ತೆಗಿಬೋದಲ್ಲ, ಯಾಕೆ ನಾವು ಮಾಡ್ತಾಯಿಲ್ಲ, ಯಾಕೆ ನಾವು ಮಹಿಳೆಯರಿಗೆ ಇದು ಹೇಳ್ಕೊಡೋಕೆ ಆಗ್ತಾಯಿಲ್ಲ ಅಂತ ವರ್ಕ್ಶಾಪಲ್ಲಿ ನಮಗೆ ಗೊತ್ತಾಯಿತು. ಅದೊಂದು ತುಂಬ ಬೆನಿಫಿಟ್ಸ್ ಇದೆ. ಹಾಗೆಯೇ ಆ ಒಂದು ವ್ಯಾಪಾರನ ನಾನು ಅಂದ್ಕೊಂಡ ಮಟ್ಟಿಗೆ ಆ ಒಂದು ವ್ಯಾಪಾರನ ನಮಗೆ ಹೇಳ್ಕೊಟ್ರಲ್ವ ಅಲ್ಲಿ, ಆ ಒಂದು ವ್ಯಾಪಾರದ ಒಂದು ಐಡಿಯಾಸ್ನ ನಮ್ಮ ಮಹಿಳೆಯರಿಗೆ ವರ್ಕ್ಶಾಪ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಕೇಳಿ, ಎಲ್ಲರೂ ಕೂಡ ಮಾರುಕಟ್ಟೆ ಬೇಕು, ಹಣ ಬೇಕು, ಮತ್ತು ನಾವು ಮಾಡ್ತೀವಿ ಮೇಡಮ್, ನೀವು ಟ್ರೈನಿಂಗ್ ಕೊಡ್ತೀರಾ, ನಾವು ಮಾಡ್ತೀವಿ, ಮಾರುಕಟ್ಟೆ ಇಲ್ಲ ಅಂಥೇಳಿ ಪ್ರತಿಯೊಂದು ಪಂಚಾಯಿತಿಲೂ ಕೂಡ ಹೇಳ್ತಾ ಇರ್ತಾರೆ ನಮಗೆ. ಈ ಥರ ಅವ್ರಿಗೆ ಒಂದು 3-4 ಸರ್ಕಲಿಂದ ಕರೆಸಿ ಒಂದು ಕಡೆ ಅವ್ರನ್ನ ಇನ್ವಾಲ್ವ್ ಮಾಡಿ ಇಲ್ಲಿ ಇದೇ ಥರ ಒಂದು ವರ್ಕ್ಶಾಪ್ನ 1 ಡೇಗೆ ಅವ್ರಿಗೆ ಅರೇಂಜ್ ಮಾಡಿದ್ರೆ ಮಾರ್ಕೆಟು ನಿಮ್ಮಲ್ಲೇ ಇದೆ, ಮತ್ತು ಆರ್ಥಿಕ ಹಣ ಸೌಲಭ್ಯನೂ ನಿಮ್ಮಲ್ಲೇ ಇದೆ ಅನ್ನೋದನ್ನು ಸ್ಪಷ್ಟಪಡಿಸ್ಬೋದು ಅಂತ ನಾನು ಅಂದ್ಕೊಂಡೆ. ಇದು ಒಂದು ಮೇಯ್ನ್ ಪಾಯಿಂಟು. ಕೇಳಿ, ಸ್ಥಳೀಯವಾಗಿ ಸಿಗೋ ಹೆಚ್ಚಾಗಿ ಇನ್ವೆಸ್ಟ್ ಮಾಡಿ ಅವರು ಸಾಲ ಬಾಧೆ ಮಾಡ್ಕೊಂಡು ವಲಸೆ ಹೋಗೋದಕ್ಕಿಂತ ಈ ರೀತಿ ಸ್ಥಳೀಯವಾಗಿ ಅವರು ವ್ಯಾಪಾರ ಮಾಡಲಿಕ್ಕೆ ಒಂದು ಈ ವರ್ಕ್ಶಾಪ್ ಅವ್ರಿಗೆ ಲರ್ನಿಂಗ್ಸ್ ಆಯ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ರೀತಿ ವಾರ್ಷಿಕ ಆದಾಯ ಮತ್ತು ತಿಂಗಳ ಆದಾಯನ ಹೇಗೆ ನಾವು ತಾಳೆ ಹಾಕಿ ನೋಡ್ಕೊಳ್ಳೋದು ಅಂತಲೂ ಕೂಡ ನಮಗೆ ಹೇಳ್ಕೊಟ್ರು. ಇದು ಒಂದು ತುಂಬಾ ಚೆನ್ನಾಗಿತ್ತು. ಬಟ್ ನಾವು ವ್ಯಾಪಾರ ಟ್ರೈನಿಂಗ್ ಮಾಡಬೇಕಾದ್ರೆ ಇಷ್ಟೆಲ್ಲ ಲರ್ನಿಂಗ್ಸ್ನ ನಾವು ಏನು ಮಾಡಲಲ್ಲಿ ಅಷ್ಟೇ ನಾವು ಪ್ರೆಸೆಂಟ್ ಮಾಡ್ತಾಯಿದ್ವಿ. ಬಟ್ ಇದು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸದು ಏನು ನೋಡ್ತಾ ಇದ್ದೀವಿ, ಇದೆಲ್ಲವೂ ಕೂಡ ಒಂದು ದಿನ 4-5 ಸರ್ಕಲಲ್ಲಿ ಕೂರಿಸಿ ನಾವು ಇದನ್ನು ಹೇಳ್ಕೊಟ್ರೆ ಆ 4-5 ಸರ್ಕಲಲ್ಲಿ ಏನು ಅವ್ರಿಗೆ ಈ ವರ್ಕ್ಶಾಪು ಐಡಿಯಾ ಬಂತು ಅಂದರೆ ಮತ್ತೆ ಯಾವತ್ತು ಅವ್ರು ನಮ್ಮನ್ನ ಮಾರುಕಟ್ಟೆನೂ ಕೇಳಲ್ಲ. ಅಷ್ಟು ಜನದಲ್ಲಿ ಒಂದು 5 ಮೆಂಬರ್ಸ್ ಆದರೂ ಕೂಡ, ಒಂದು ಸರ್ಕಲಲ್ಲಿ 5 ಮೆಂಬರ್ಸ್ ಆದರೂ ಕೂಡ ಸ್ಥಳೀಯವಾಗಿ ನಮ್ಮಲ್ಲೇ ಸಿಗುವಂಥದ್ದನ್ನ ವ್ಯಾಪಾರ ಮಾಡೇ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಒಂದು ವರ್ಕ್ಶಾಪ್ ಆಗಬೇಕು ಅಂತ ನನ್ನ ಕಡೆಯಿಂದ ಇದೆ. ನಮಸ್ತೆ.